ಇಲ್ಲ. ಇವತ್ತು ದೀರ್ಘಾವಧಿ ಮುಖ್ಯಮಂತ್ರಿ ಯಾರಾದ್ರೂ ಹೆಸರಿಗಿದ್ರೆ ಅದು ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ಹೇಳಕ್ ಬಯಸ್ತೇನೆ ಬಂಧುಗಳೇ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಎಲ್ಲ ವರ್ಗ ದಲಿತರು ಇವತ್ತು ಮಹಿಳೆಯರು ಇವತ್ತೇನಾದ್ರೂ ಸುಭಿಕ್ಷೆಯಿಂದ ರಾಜ್ಯ ಇದೆ ಅಂತಂದ್ರ ಅದು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಮೊನ್ನೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಪ್ರಿಯಾಂಕ್ ಖರ್ಗೆ ಅವರು, ಚಂದ್ರಶೇಖರ್ ಪಾಟೀಲ್ ಸಾಹೇಬರು ಗೌರವಿಸಿದಾಗ ನಮ್ಮ ಗೌರವ ಚಪ್ಪಾಳೆ ಬರಲಿ. ಅದೇ ನಾವು ಇವೆಲ್ಲ ಅನೇಕ ಜನ ಸಾಧು ಸಂತರುಗಳು, ಸಮಾಜ ಸುಧಾರಕರು, ಬಸವಣ್ಣವರು, ಕನಕದಾಸರು, ಇವರೆಲ್ಲರೂ ಬುದ್ಧ, ಇವರೆಲ್ಲರೂ ಹೇಳಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಮುಂದೆ ಇದ್ದಾವೆ. ಆದರೂ ಕೂಡ ನಾವು ದಾರಿ ತಪ್ತೇವೆ ಅಂತಕ್ಕಂಥ ಮಾತುಗಳನ್ನು ತಾವು ವಿಚಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ಇಷ್ಟು ವರ್ಷಗಳಾದರೂ ಕೂಡ ಜಾತಿ ವ್ಯವಸ್ಥೆ ಹೋಗಿಲ್ಲ. ಬಸವಣ್ಣ ಹೇಳಿದ್ದು ಇವನಾರವ ಇವ ನಮ್ಮವ ಅಂತ ಹೇಳಿದ್ದು 12ನೇ ಶತಮಾನದಲ್ಲಿ. ಈಗಾಗಲೇ 800 ವರ್ಷಗಳಿಗೂ ಜಾಸ್ತಿ ಆಗಿದೆ. ಈ 800 ವರ್ಷಗಳಲ್ಲೂ ಕೂಡ ಜಾತಿ ವ್ಯವಸ್ಥೆ ಹೋಗಿಲ್ಲ. ಇವ ನಾರವ ಅಂತ ಹೇಳ್ತೇವೆ ಹೊರತು ಇವ ನಮ್ಮವ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಕನಕದಾಸರು 500 ವರ್ಷಗಳ ಹಿಂದೆ ಹೇಳಿದ್ರು. ಅವರು ಹೇಳಿದಂಥ ಮಾತುಗಳು ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲಿರ ಅಂತ ಹೇಳಿದರು. ಆದ್ದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟನೇ ಮಾಡಿದ್ರು. ಈ ತಾರತಮ್ಯ ಹೋಗಬೇಕು, ಪುರುಷರು ಮಹಿಳೆಯರು ಅಂತಕ್ಕಂಥ ತಾರತಮ್ಯ, ಮನುಷ್ಯನ ನಡುವೆ ಇರ್ತಕ್ಕಂಥ ಕಂದಕಗಳು ಇವು ಓದಬೇಕು. ಮೇಲು ವರ್ಗ ಕೆಳವರ್ಗ ಅಂತಕ್ಕಂಥದ್ದು ಹೋಗಬೇಕು, ಮೇಲ್ಜಾತಿ ಕೆಳಜಾತಿ ಅಂತಕ್ಕಂಥದ್ದು ಹೋಗಬೇಕು. ಎಲ್ಲರೂ ಕೂಡ ಸಮಾನರಾಗಿ ಬಾಳ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದೇ ಇವರೆಲ್ಲರೂ ಕಂಡಿದ್ದಂಥ ಕನಸುಗಳು. ಈ ಕನಸುಗಳನ್ನು ನಾವು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಇದು ದೇವಸ್ಥಾನದಲ್ಲಿ ಕೂಡಿಟ್ಬಿಟ್ರೆ ಆಗೋದಿಲ್ಲ, ನೀವು ಆಚರಣೆಯಲ್ಲಿ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಇದು ಆಚರಣೆಯನ್ನು ಮಾಡಿದಾಗ ಮಾತ್ರ ಇದು ಜಾರಿ ಆಗ್ತದೆ ಹೊರತು ಇಲ್ಲದೆ ಹೋದರೆ ಅದು ದೇವಸ್ಥಾನದಲ್ಲೇ ಇರ್ತದೆ. ನೀವು ಮಾಡ್ತಾ ಇದ್ದರೆ ಏನು ಪ್ರಯೋಜನ ಏನಾಗಲ್ಲ. ಅದರಿಂದ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ, ಯಾಕಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಭಾಳ ಗಟ್ಟಿಯಾಗಿ ಎಪ್ಪುಗಟ್ಟಿಬಿಟ್ಟಿದೆ. ಜಡತ್ವ ಇರ್ತಕ್ಕಂಥ ಜಾತಿ ವ್ಯವಸ್ಥೆ. ಈ ಜಡತ್ವ ಇರ್ತಕ್ಕಂಥ ಜಾತಿ ವ್ಯವಸ್ಥೆಗೆ ಚಲನೆ ಬರಬೇಕಾದ್ರೆ ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರಿಗೂ ಶಿಕ್ಷಣ ಆಗಬೇಕು, ಎಲ್ರಿಗೂ ಸಮಾನತೆ ಬರಬೇಕು, ಎಲ್ರಿಗೂ ಮಾನವೀಯತೆ ಬೆಳಿಬೇಕು. ಆಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ವ್ಯವಸ್ಥೆನೂ ಕೂಡ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವೆಲ್ಲರೂ ಕೂಡ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದರೆ, ಬೋಧಲಿಂಗೇಶ್ವರಿಗೆ ಈ ಸಿದ್ಧ ಸಂಸ್ಥಾನ ಮಠದ ನೂತನ ಈ ದೇವಸ್ಥಾನ ಉದ್ಘಾಟನೆ ಮಾಡಿದ್ದೀರಿ. ಇವತ್ತು ಭಾಳ ಪ್ರೀತಿಯಿಂದ ಶ್ರದ್ಧೆಯಿಂದ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೀವಿ. ನನ್ನ ಕೈಲಿ ಉದ್ಘಾಟನೆ ಮಾಡಿಸಿದ್ದೀರಿ. ಇದು ಸಾರ್ಥಕ ಆಗಬೇಕಾದ್ರೆ ನೀವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಭಾಳ ಜನ ಮೇಲ್ಜಾತಿ ಕೆಳಜಾತಿ ಅಂತೆಲ್ಲ ಹೇಳ್ತಾರೆ. ಈಗ ಮೇಲ್ಜಾತಿಯವರು ಇದ್ದಾರೆ, ಕೆಳಜಾತಿಯವರು ಇರ್ತಾರೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಇಟ್ಕೊಳ್ಳೋಣ. ಜಾತಿ ವ್ಯವಸ್ಥೆ ಕ್ರಮೇಣ ಕಡಿಮೆ ಆಗ್ತಾ ಇದೆ, ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ, ಜಾತೀಯತೆ ಹೋಗಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು.
ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು. ಎಂಥ ವಿದ್ಯೆ ಸಿಗಬೇಕಪ್ಪ ಅಂತಂದರೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಿದ್ಯೆ ಸಿಗಬೇಕು ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ವಿದ್ಯೆ ಸಿಗಬೇಕು. ಪ್ರತಿಯೊಂದು ವಿಷಯನೂ ಕೂಡ ನೀವು ಅರ್ಥ ಮಾಡ್ಕೊಳ್ಳುವಾಗ ಅದು ವೈಜ್ಞಾನಿಕವಾಗಿದೆಯಾ ವೈಚಾರಿಕವಾಗಿದೆಯಾ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈಗ ಮೂಢನಂಬಿಕೆಗಳು ಇದ್ದಾವೆ, ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳಿದ್ದಾವೆ. ಈ ಮೂಢನಂಬಿಕೆಗಳು ದಾಸರಾಗಕ್ಕೆ ಹೋಗಬೇಡಿ, ಮೂಢನಂಬಿಕೆಗಳಿಗೆ ದಾಸರಾಗಬೇಕು ಅಂತಕ್ಕಂಥದ್ದಿಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಿಮಗೆ ಈಗ ಬಸವಣ್ಣವರು ಭಾಳ 850 ವರ್ಷಗಳ ಹಿಂದೆಯೇ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಈಗಲೂ ಕೂಡ ಅದನ್ನು ನಂಬ್ಕೊಳ್ತಕ್ಕಂಥ ಜನ ಇದ್ದಾರೆ, ವಿದ್ಯಾವಂತ ಜನ ಇದ್ದಾರೆ. ಇದು ಬದಲಾವಣೆ ಆಗದೆ ಹೋದರೆ ನೀ ಯಾಕಪ್ಪ ಬಡತನದಿಂದ ಇದೆಯಾ, ನೀನು ಯಾಕೆ ಅನಕ್ಷರಸ್ಥನಾಗಿದ್ದೀಯಾ, ನೀನು ಯಾಕೆ ಸಿರಿವಂತನಾಗಿಲ್ಲ, ನಿನಗ್ಯಾಕೆ ಸೂರಿಲ್ಲ, ನಿನಗ್ಯಾಕೆ ಉದ್ಯೋಗ ಇಲ್ಲ ಅಂತಂದರೆ ನಾನು ಹಿಂದೆ ಕರ್ಮ ಮಾಡಿಬಿಟ್ಟಿದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಈಗ ಹುಟ್ಟಿದ್ದೀನಿ. ಅದು ಶುದ್ಧ ಸುಳ್ಳು. ಅದಕ್ಕೋಸ್ಕರನೇ ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಕರ್ಮ ಸಿದ್ಧಾಂತ ಸುಳ್ಳು. ನಿಮಗೆ ಜನರಿಗೆ ಅದನ್ನು ಬಿತ್ತಿ ಅದನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಪಟ್ಟಭದ್ರ ಹಿತಾಸಕ್ತರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಬಸವಣ್ಣವರು ಹೇಳ್ತಾ ಇದ್ದರು. ಅದಕ್ಕೋಸ್ಕರ ನೀವು ಕರ್ಮ ಸಿದ್ಧಾಂತಕ್ಕೆ ಬಲಿಯಾಗಬಾರದು, ಮೂಢನಂಬಿಕೆಗಳನ್ನು ಬದಲಾವಣೆ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಎಲ್ಲ ವಿಚಾರಗಳಲ್ಲಿಯೂ ಕೂಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ಸಾರ್ಥಕ ಆಗ್ತದೆ. ಮತ್ತು ಭೋಜಲಿಂಗೇಶ್ವರರಿಗೆ ಅವರಿಗೆ ಆತ್ಮಶಾಂತಿ ಆಗಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ ನಾವು ವೈಚಾರಿಕತೆಯನ್ನು ವೈಜ್ಞಾನಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಶಾಸಕರು ಪ್ರಿಯಾಂಕ ಅವರು 1 ಕೋಟಿ ರೂಪಾಯಿಗಳನ್ನು ಈ ಮಠಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದನ್ನು ಸ್ವಾಗತ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಪೂಜ್ಯ ತಾತಯ್ಯನವರು, ಇರಗಪ್ಪ ತಾತನವರು ಅವರು ನನಗೊಂದು ಅರ್ಜಿ ಕೊಟ್ಟಿದ್ದಾರೆ. ಏನಪ್ಪ ಅರ್ಜಿ ಅಂತಂದರೆ, ಇಲ್ಲಿ ಸೂಗೂರಿನಲ್ಲಿ ಒಂದು ವಸತಿ ನಿಲಯ ಪ್ರಾರಂಭ ಮಾಡ್ತೇವೆ, ಅದಕ್ಕೆ ಹಣ ಕೊಡಿ ಅಂತ ಹೇಳಿದ್ದಾರೆ. ನಾನು ಇದಕ್ಕೆ ಹಣ ಕೊಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಮೇಲೆ ಇಲ್ಲೊಂದು ಯಾತ್ರಿ ನಿವಾಸ ಮಾಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೂ ದುಡ್ಡು ಕೇಳಿದ್ದಾರೆ. ಪ್ರಿಯಾಂಕ ಅವರು ಮಾಡಿಸ್ಕೊಡ್ತೀನಿ ಯಾತ್ರಿ ನಿವಾಸ ಅಂತ ಹೇಳಿದ್ದಾರೆ. ಅದರಿಂದ ಭಾಳ ಸ್ವಾಗತಾರ್ಹವಾದಂಥ ವಿಚಾರ. ಇಲ್ಲಿ ಯಾತ್ರಿ ನಿವಾಸ, ಇನ್ನೊಂದು ವಸತಿ ನಿಲಯ ಆಗಲೇಬೇಕು. ಅದು ಹೈಸ್ಕೂಲ್ ಇದೆ ಸರ್, ಆಲ್ರೆಡಿ ಹೈಸ್ಕೂಲ್ ಇದೆಯಾ? ಹೈಸ್ಕೂಲ್ ಇದೆ, ಹೈಯರ್ ಪ್ರೈಮರಿ ಇದೆ. ಊಟ ಪ್ರಸಾದ ಕೊಡ್ತಾರೆ, ವಸತಿ ನಿಲಯ ಇಲ್ಲ. ವಸತಿ ನಿಲಯ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಅದನ್ನು ಕಟ್ಟಲಿಕ್ಕೆ ನಾನು ಸರ್ಕಾರ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಮತ್ತು ಯಾತ್ರಿ ನಿವಾಸಕ್ಕೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವೆರಡೂ ಆದರೆ ಮುಂದೆ ಇದರ ಅಭಿವೃದ್ಧಿ ಆಗಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ ಎಲ್ಲ ರೀತಿಯ ಸಹಾಯವನ್ನು, ಸಹಕಾರವನ್ನು
ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ, ಜಾತ್ಯತೀತ ಮಠವಾಗಿ ಬೆಳೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜಾತಿ ಸೋಂಕಿಲ್ದೇನೆ ಜಾತ್ಯತೀತವಾಗಿ ಈ ಮಠ ಬೆಳೀಲಿ. ಯಾಕಂತಂದರೆ ಎಲ್ಲ ಜನರು ಕೂಡ ಇದಕ್ಕೆ ಭಕ್ತರಾಗಬೇಕು. ಎಲ್ಲ ಜನರು ಕೂಡ, ಎಲ್ಲ ಜಾತಿಯ ಜನರು ಕೂಡ, ಎಲ್ಲ ವರ್ಗದ ಜನರು ಕೂಡ ಭಕ್ತರಾಗ್ತಕ್ಕಂಥ ರೀತಿಯಲ್ಲಿ ಬೆಳವಣಿಗೆ ಆದರೆ ಇದು ಉತ್ತರೋತ್ತರ ಈ ಮಠ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾಕಂತಂದರೆ ಇದು ಜಾಸ್ತಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿಂದ ನಾನು ಬೆಂಗಳೂರು ತಲುಪಬೇಕು. ಆ ಕಾರಣದಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನಿಮಗೆಲ್ರಿಗೂ ಕೂಡ ಶುಭವಾಗಲಿ. ಭೋಜಲಿಂಗೇಶ್ವರ ನಿಮಗೆ ಶುಭವನ್ನು ಕೋರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಸೂಚನೆಯನ್ನು ನಿಮಗೆ ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.